ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ನ ಸಲ್ಲಿಸಿದ್ದಾರೆ. ಹಾರ್ಡ್ ಡಿಸ್ಕ್ ನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ನ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಸಿಸಿಟಿವಿ, ಸಿಎಫ್ಎಸ್ಎಲ್ ವರದಿ, ಮೊಬೈಲ್ ರಿಟ್ರೀವ್ ಆಗಿರುವಂತಹ ಅಂಶ ಇದೆಲ್ಲವನ್ನೂ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಡಿಎನ್ಎ ಟೆಸ್ಟ್ ಅನ್ನು ಕೂಡ ನಡೆಸಲಾಗಿತ್ತು, ಅದರ ವರದಿ ಕೂಡ ಸಲ್ಲಿಕೆಯಾಗಿದೆ. ಆರೋಪಿ ಪರ ವಕೀಲರಿಗೆ ಸಿಎಫ್ಎಸ್ಎಲ್ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಸದ್ಯ ಟೆಕ್ನಿಕಲ್ ಎವಿಡೆನ್ಸ್ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತೆ. ಸೊ ಹಾಗಾಗಿ ಈ ಕೇಸ್ನಲ್ಲಿ ಯಾವ ರೀತಿಯಾದಂತಹ ಟ್ವಿಸ್ಟ್ ಅನ್ನ ಕೊಡಬಹುದು, ಈ ಹಾರ್ಡ್ ಡಿಸ್ಕ್ ನಲ್ಲಿರುವಂತಹ ಈ ಅಂಶಗಳು ಟೆಕ್ನಿಕಲ್ ಎವಿಡೆನ್ಸ್ ನ್ಯಾಯಾಧೀಶರಿಗೂ ಕೂಡ ಸಬ್ಮಿಟ್ ಆಗಿದೆ. ಜೊತೆಗೆ 17 ಪ್ರತಿಗಳನ್ನ ಎಲ್ಲ ಆರೋಪಿಗಳಿಗೂ ಕೂಡ ತನಿಖಾಧಿಕಾರಿಗಳು ಸಲ್ಲಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಹಾರ್ಡ್ ಡಿಸ್ಕ್ ನಲ್ಲಿ ಏನೆಲ್ಲ ಡೀಟೇಲ್ಸ್ ನ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ? ದಿವ್ಯಾ, ಈ ಹಿಂದೆ ಯಾವಾಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಯಿತು, ಅದಾದ ಬಳಿಕ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕೊಡುವಂತೆ ಆರೋಪಿಗಳ ಪರ ವಕೀಲರು ನ್ಯಾಯಾಲಯದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಕಾರಣ ಜಾಮೀನಿಗೆ ಅರ್ಜಿಯನ್ನು ಹಾಕೊಳ್ಬೇಕು, ಅದ್ರ ಜೊತೆಗೆ ಈ ಚಾರ್ಜ್ ಶೀಟ್ನ ಅಧಿಕೃತ ಕಾಪಿ ಏನಿದೆ, ಸರ್ಟಿಫೈಡ್ ಕಾಪಿಯನ್ನು ಸಹ ನೀಡುವಂತೆ ನ್ಯಾಯಾಲಯದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಹೀಗಾಗಿ ಇವತ್ತು ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖಾಧಿಕಾರಿ ACP ಚಂದನ್ ಕುಮಾರ್ ಅವರು ಮುಚ್ಚಿದ ಲಕೋಟೆಯಲ್ಲಿದ್ದಂತಹ ಆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಒಂದು ಹಾರ್ಡ್ ಡಿಸ್ಕ್ ಹಾಗೆ ಒಂದು ಪೆನ್ ಡ್ರೈವ್ನಲ್ಲಿ ಹೈದರಾಬಾದ್ನಿಂದ ಬಂದಂತಹ CSFL ವರದಿ ಏನಿದೆ ಅದನ್ನು ನ್ಯಾಯಾಧೀಶರಿಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂತಹ ಸರ್ಕಾರಿ ವಕೀಲರು ಇದೀಗ ಮುಚ್ಚಿದ ಲಕೋಟೆಯಲ್ಲಿ ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಇದನ್ನು ನ್ಯಾಯಾಧೀಶರು ಆದೇಶವನ್ನು ಮಾಡಿದಂತಹ ಸಂದರ್ಭದಲ್ಲಿ ನಾವು ಅದನ್ನು ಜೆರಾಕ್ಸ್ ಕಾಪಿ ಮಾಡಿ ಇತರ ಆರೋಪಿಗಳಿಗೆ ನೀಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೇಳಿಕೊಂಡ್ರು. ಎಷ್ಟು ದಿನ ಸಮಯಾವಕಾಶ ಬೇಕಾಗುತ್ತೆ ಅಂತೇಳಿ ಜಡ್ಜ್ರವರು ಕೇಳಿದಂತಹ ಸಂದರ್ಭದಲ್ಲಿ ತನಿಖಾಧಿಕಾರಿ ಚಂದನ್ ಕುಮಾರ್ ಅವರು 1 ವಾರಗಳ ಸಮಯಾವಕಾಶ ಬೇಕು ಅಂತ ಹೇಳಿದ್ರು. ಹೀಗಾಗಿ ಮುಂದಿನ ವಿಚಾರಣೆ ಅಂದರೆ ಇದೇ ತಿಂಗಳ 30ನೇ ತಾರೀಕಿನವರೆಗೂ ವಿಚಾರಣೆ ಇದೆ, ನೆಕ್ಸ್ಟ್ ವಿಚಾರಣೆ ಇದೆ. ಅವತ್ತು ಅಥವಾ ಅವತ್ತಿನ ಒಳಗಾಗಿ ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ನ ಜೆರಾಕ್ಸ್ ಪ್ರತಿಗಳನ್ನು ಇತರೆ ಆರೋಪಿಗಳಿಗೆ ನೀಡುವಂತೆ ನ್ಯಾಯಾಧೀಶರು ಆದೇಶವನ್ನು ಸಹ ಮಾಡಿದ್ರು. ಈಗಾಗಲೇ ಆರೋಪಿಗಳ ಕೈಗೆ ಈ ಟೆಕ್ನಿಕಲ್ ಎವಿಡೆನ್ಸ್ಗಳಾದಂತಹ ಅದು CDR ರಿಪೋರ್ಟ್ ಇರ್ಬೋದು, ಮತ್ತು CCTVಯ ವಿಡಿಯೋಗಳಿರಬಹುದು, ಅದ್ರ ಜೊತೆಗೆ ಈ ಹಿಂದೆ ಬಂದಂತಹ ಬೇರೆ ಬೇರೆ FSLನ ರಿಪೋರ್ಟ್ಗಳು ಮತ್ತು ಈ DNA ಟೆಸ್ಟ್ ಇವೆಲ್ಲವನ್ನು ಕೂಡ ಸಲ್ಲಿಕೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಆ ಆರೋಪಿಗಳ ಪರ ವಕೀಲರು ಒಂದೊಂದಾಗಿ ಅದನ್ನು ಇವರು ಜಾಮೀನಿಗೆ ಅರ್ಜಿಯನ್ನು ಹಾಕ್ತಂತಹ ಸಂದರ್ಭದಲ್ಲಿ ಅದರ ಅಧ್ಯಯನಕ್ಕೋ ಏನೋ ತೆಗೆದುಕೊಳ್ತಿದ್ದಾರೆ, ಅದರ ರಿಪೋರ್ಟನ್ನು ಪಡೆದುಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.